ಕುಮಾರಸ್ವಾಮಿಗೆ ಸವಾಲು ಸ್ವೀಕರಿಸಿದ ಡಿಸಿಎಂ ಡಿಕೆಶಿ. ಎಚ್ಡಿಕೆ ವರ್ಸಸ್ ಡಿಕೆಶಿ ಇಬ್ಬರು ಸವಾಲು ಪ್ರತಿ ಸವಾಲು. ಕುಮಾರಸ್ವಾಮಿಗೆ ಸವಾಲು ಸ್ವೀಕರಿಸಿದ ಡಿಸಿಎಂ ಡಿಕೆಶಿ. ಎಚ್ಡಿಕೆ ವರ್ಸಸ್ ಡಿಕೆಶಿ ಇಬ್ಬರು ಸವಾಲು ಮತ್ತೆ ಪ್ರತಿ ಸವಾಲು. ಮನ್ರೇಗಾ ಭ್ರಷ್ಟಾಚಾರ ಆರೋಪದ ಚರ್ಚೆಗೆ ಆಹ್ವಾನ. ಕುಮಾರಸ್ವಾಮಿ ಬಿಜೆಪಿ ನಾಯಕರಿಗೆ ಡಿಕೆಶಿ ಸವಾಲನ್ನ ಎಸೆದಿದ್ದಾರೆ. ಅಕ್ರಮ ಆಗಿದೆ ಅಂತ ಹೇಳುವವರು ಚರ್ಚೆಗೆ ಬರಲಿ. ಮನ್ರೇಗಾದಲ್ಲಿ ಅಕ್ರಮ ಆಗಿದ್ದರೆ ತನಿಖೆ ಮಾಡಿಸಲಿ. ಕೇಂದ್ರದಿಂದ ಕನಕಪುರಕ್ಕೆ ಅವಾರ್ಡ್ ಬೇರೆ ಸಿಕ್ಕಿದೆ. ಹೇಗೆ ಕೊಟ್ರು ಈ ಅವಾರ್ಡ್ ಎಂದು ಪ್ರಶ್ನಿಸಿದ ಡಿಕೆ ಶಿವಕುಮಾರ್. ನಾನು, ಖರ್ಗೆ, ಕೃಷ್ಣ ಬೈರೇಗೌಡ ಯಾರಾದ್ರೂ ಬರ್ತೇವೆ, ನೀವು ಮಾತುಕತೆಗೆ ಬನ್ನಿ ಎಂದು ಬಿಜೆಪಿಗರಿಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ನಾಳೆ ಫ್ರೀಡಂ ಪಾರ್ಕ್ನಿಂದ ರಾಜಭವನ ಚಲೋ ಇದೆ. ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ನಿರ್ಧಾರವನ್ನ ಮಾಡಿದ್ವಿ, ಆದ್ರೆ ಮುತ್ತಿಗೆ ಹಾಕೋದು ಬೇಡ ಅಂತ ಬಿಟ್ಟಿದ್ದೇವೆ. ಮಹಾತ್ಮ ಗಾಂಧಿ ಹೆಸರನ್ನ ಮತ್ತೆ ಜಾರಿಗೆ ತರಬೇಕು. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೇವೆ. ಕುಮಾರಸ್ವಾಮಿಗೆ ಸವಾಲು. ಕುಮಾರಸ್ವಾಮಿಯ ಸವಾಲು ಸ್ವೀಕರಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಎಚ್ಡಿಕೆ ವರ್ಸಸ್ ಡಿಕೆಶಿ ಸವಾಲು ಪ್ರತಿ ಸವಾಲು. ಇಲ್ಲಿ ಮನ್ರೇಗಾ ಭ್ರಷ್ಟಾಚಾರ ಆರೋಪದ ಚರ್ಚೆಗೆ ಆಹ್ವಾನವನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಕುಮಾರಸ್ವಾಮಿ ಬಿಜೆಪಿ ನಾಯಕರಿಗೆ ಡಿಕೆಶಿ ನೇರವಾಗಿ ಸವಾಲನ್ನ ಎಸೆದಿದ್ದಾರೆ. ಅಕ್ರಮ ಆಗಿದೆ ಅಂತ ಹೇಳುವವರು ಚರ್ಚೆಗೆ ಬರಲಿ. ಮನ್ರೇಗಾದಲ್ಲಿ ಅಕ್ರಮ ಆಗಿದ್ದರೆ ತನಿಖೆ ಮಾಡಿಸಲಿ. ಕೇಂದ್ರದಿಂದ ಕನಕಪುರಕ್ಕೆ ಅವಾರ್ಡ್ ಬೇರೆ ಸಿಕ್ಕಿದೆ. ಹೇಗೆ ಕೊಟ್ರು ಈ ಅವಾರ್ಡ್ ಎಂದು ಪ್ರಶ್ನಿಸಿದ್ದಾರೆ ಡಿಕೆ ಶಿವಕುಮಾರ್. ನಾನು, ಖರ್ಗೆ, ಕೃಷ್ಣ ಬೈರೇಗೌಡ ಯಾರಾದ್ರೂ ಸಹಿತ ಬರ್ತೀವಿ ನಾವು ಚರ್ಚೆಗೆ, ನೀವು ಬನ್ನಿ, ನೀವು ಮಾತುಕತೆಗೆ ಬನ್ನಿ ಎಂದು ಬಿಜೆಪಿಗರಿಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಡಿಕೆಶಿ. ನಾಳೆ ಇನ್ನು ಫ್ರೀಡಂ ಪಾರ್ಕ್ನಿಂದ ರಾಜಭವನ ಚಲೋ ಇದೆ. ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ನಿರ್ಧಾರವನ್ನ ಮಾಡಿದ್ವಿ, ಆದ್ರೆ ಮುತ್ತಿಗೆ ಹಾಕೋದು ಬೇಡ ಅಂತ ಕೈ ಬಿಟ್ಟಿದ್ದೇವೆ ಅಂತ ಡಿಕೆಶಿ ಮಾತನಾಡಿದ್ದಾರೆ. ಮಹಾತ್ಮ ಗಾಂಧಿ ಹೆಸರನ್ನ ಮತ್ತೆ ಜಾರಿಗೆ ತರಬೇಕು. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೇವೆ ಅಂತ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಕುಮಾರಸ್ವಾಮಿಯ ಸವಾಲಿಗೆ ಪ್ರತಿ ಸವಾಲು. ಇದೀಗ ಮನ್ರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕಾರಣದಲ್ಲಿ ಎಷ್ಟರ ಮಟ್ಟಿಗೆ ತಾರಕಕ್ಕೇರಿದೆ ಅನ್ನುವಂಥದ್ದು ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ನಡುವೆ ಜಟಾಪಟಿ ನಡೀತಾ ಇದೆ. ಅದರಂತೆ ಕುಮಾರಸ್ವಾಮಿ ಅವರನ್ನ ನಾವು ಸವಾಲನ್ನ ಸ್ವೀಕರಿಸಿದ್ದೇವೆ, ನೀವು ಬನ್ನಿ ಚರ್ಚೆ ಮಾಡೋಣ, ನಾನಾದ್ರೂ ಬರ್ತೀನಿ, ಖರ್ಗೆ ಆದ್ರೂ ಬರ್ತೀವಿ, ಕೃಷ್ಣ ಬೈರೇಗೌಡ ಆದ್ರೂ ಬರ್ತೀವಿ, ಎಲ್ಲರೂ ಬರ್ತೇವೆ. ಮನ್ರೇಗಾದಲ್ಲಿ ನೀವು ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳ್ತೀರಲ್ಲ, ಅದನ್ನ ತನಿಖೆ ಮಾಡಿಸ್ರಿ, ಅದನ್ನ ಪ್ರೂಫ್ ಸಮೇತ ತೋರಿಸಿಕೊಡಿಯಲ್ಲ. ಹೀಗಾಗಿ ನಾವು ಯಾರು ಬೇಕಾದ್ರೂ ನಿಮ್ಮ ಜೊತೆ ಚರ್ಚೆಗೆ ಬರ್ತೀವಿ, ಬನ್ನಿ ಅಂತ ನೇರವಾಗಿ ಡಿಕೆ ಶಿವಕುಮಾರ್ ಸವಾಲನ್ನ ಎಸೆದಿದ್ದಾರೆ. ಕುಮಾರಸ್ವಾಮಿ ಅವರ ಮಾತಿಗೆ ಇದೀಗ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಇನ್ನು ಅದರಂತೆ ನಾಳೆ ಫ್ರೀಡಂ ಪಾರ್ಕ್ ನಲ್ಲಿ ರಾಜಭವನ ಚಲೋ ಕೂಡ ನಡೆಸಲಾಗುತ್ತೆ. ಈ ಮನ್ರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾತ್ಮ ಗಾಂಧಿ ಹೆಸರನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ತೆಗೆಯೋಕೆ ಬಿಡೋದಿಲ್ಲ. ಮಹಾತ್ಮ ಗಾಂಧಿಯ ಹೆಸರು ಇರಲೇಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಅಲ್ಲಿ ನೇರವಾದಂತ ಉದ್ದೇಶ ಆಗಿದೆ. ಸೊ ಹೀಗಾಗಿ ಜಿ ರಾಮ್ಜಿಯ ಹೆಸರನ್ನ ಯಾವ ಕಾರಣಕ್ಕೆ ಇಡ್ತಾ ಇದ್ದಾರೆ ಬಿಜೆಪಿ ಅವರು ಅನ್ನುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಇದೀಗ ಮನ್ರೇಗಾ ವರ್ಸಸ್ ಜಿ ರಾಮ್ಜಿ ಒಂದ್ ಕಡೆ ಆದ್ರೆ ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್ ಆಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ವಿವೇಕ್ ಈ ಬಗ್ಗೆ? ಎಸ್ ವನಿತಾ, ಈಗಾಗಲೇ ಏನು ಮನ್ರೇಗಾ ಅನ್ನ ಹೆಸರು ಬದಲಾವಣೆ ಪಡಿಸಿ ಜಿ ರಾಮ್ಜಿ ಅಂತ ಬಿಲ್ ಕೇಂದ್ರ ಸರ್ಕಾರ ಪಾಸ್ ಮಾಡ್ಕೊಂಡಿದ್ದು, ಇದನ್ನ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸೋದಕ್ಕೂ ಕೂಡ ಕೇಂದ್ರದ ವಿಪಕ್ಷವಾಗಿರುವಂತಹ ಕಾಂಗ್ರೆಸ್ ಅವರು ಕೂಡ ಮುಂದಾಗಿತ್ತು. ಜೊತೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಇದನ್ನ ತೀವ್ರವಾಗಿ ವಿರೋಧಿಸ್ತೀವಿ ಅಂತ ಒಂದು ವಿಶೇಷ ಅಧಿವೇಶನ ಕೂಡ ಕರೆದ್ರು. ಈಗಾಗಲೇ 3 ದಿನಗಳ ಅಧಿವೇಶನ ಕೂಡ ಮುಗಿದಿದೆ. ಇನ್ನು ನಾಳೆಯಿಂದ ಕೂಡ ಮತ್ತೆ ಅಧಿವೇಶನ ಆರಂಭವಾಗಲಿದೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಇದಕ್ಕೆ ತಕ್ಕ ಮಟ್ಟದಲ್ಲಿ ಅಂದ್ರೆ ಬಿಜೆಪಿ ನಾಯಕರಿಗೆ ಉತ್ತರ ಕೊಡ್ಬೇಕು. ಯಾರಾದ್ರೂ ಡಿಬೇಟ್ ಬಂದ್ರು ನಾನು ಅವರ ಅಹವಾಲನ್ನ ಸ್ವೀಕರಿಸ್ತೀನಿ, ಯಾರು ಬಂದ್ರು ನಾನು ಈ ಚರ್ಚೆಗೆ ಸಿದ್ಧ ಅಂತ ಡಿಕೆ ಶಿವಕುಮಾರ್ ಅವರು ಒಂದು ಸವಾಲನ್ನ ಸ್ವೀಕರಿಸಿದ್ದಾರೆ. ಜೊತೆಗೆ ನಾಳೆ ಒಂದು
ಒಂದ್ ರೀತಿಯಾಗಿ ಪ್ರತಿಭಟನೆ ಕೂಡ ಮಾಡೋದಕ್ಕೆ ಇವತ್ತು ಕಾಂಗ್ರೆಸ್ ಮುಂದಾಗಿದೆ. ಇವತ್ತು ಒಂದಿಷ್ಟು ಚರ್ಚೆಗಳು ಕೂಡ ನಡೆಸಿದೆ. ಇಲ್ಲಿಂದ ಅಂದ್ರೆ ಫ್ರೀಡಂ ಪಾರ್ಕ್ ನಿಂದ ರಾಜ್ಭವನ್ ಚಲೋ ಮಾಡ್ಬೇಕು, ಅಲ್ಲಿಯವರೆಗೂ ಕೂಡ ಹೋಗ್ಬೇಕು ಅಂತ ಒಂದಿಷ್ಟು ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ. ಆದ್ರೆ ಇದಕ್ಕೂ ಮುಂಚಿತವಾಗಿ ಒಂದು ಸಂದರ್ಭದಲ್ಲಿ ಬಿಜೆಪಿ ಕಚೇರಿಗಳಿಗೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗ್ಬೇಕು ಅನ್ನೋ ಒಂದಿಷ್ಟು ಚರ್ಚೆಗಳು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೆದಿತ್ತು. ಆದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡು ಈಗ ನೇರವಾಗಿ ಫ್ರೀಡಂ ಪಾರ್ಕ್ ನಿಂದ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳೋದಕ್ಕೂ ಕೂಡ ಈಗ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ವಂಚಿತಾ, ಎಸ್ ವಿವೇಕ್, ಇದೀಗ ಮತ್ತೊಂದು ಕಡೆ ಈ ಮನ್ರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಫ್ರೀಡಂ ಪಾರ್ಕ್ ನಿಂದ ರಾಜಭವನ ಚಲೋ ಕೂಡ ನಡೆಸ್ತಾ ಇದೆ ಕಾಂಗ್ರೆಸ್. ಈ ಬಗ್ಗೆ ಏನಾದ್ರೂ ಅಪ್ಡೇಟ್ಸ್ ಇದೆಯಾ? ಎಸ್ ವಂಚಿತಾ, ಈಗಾಗಲೇ ನಾನು ಹೇಳದಂತೆ ಮನ್ರೇಗಾ ವಿಚಾರದಲ್ಲಿ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದ್ದು, ಅಧಿವೇಶನ ಕೂಡ ನಡೆಸ್ತಿದೆ. ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಯಾವ ತಪ್ಪುಗಳು ಮಾಡಿದೆ, ಮನ್ರೇಗಾ ಮತ್ತೆ ಜಿ ವಿಚಾರದಲ್ಲಿ ಯಾವ ಅಂದ್ರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಬಿಜೆಪಿಗೆ ನಾವು ಮುತ್ತಿಗೆಯನ್ನು ಹಾಕೋದಕ್ಕೆ ಅಲ್ಲಿ ರೆಡಿ ಆಗಿದ್ವಿ ಬಿಜೆಪಿ ಕಚೇರಿಗೆ, ಆದ್ರೆ ಬೇಡ ಅಂತ ಕೈ ಬಿಟ್ಟಿದೀವಿ ಅಂತ. ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಅಲ್ಲಿ ಸರಿ ಅನ್ನುವಂಥದ್ದು? ಎಸ್ ವನಿತಾ, ಈಗಾಗಲೇ ಏನು ಆ ರೀತಿಯಾಗಿ ಮುತ್ತಿಗೆ ಹಾಕೋದಕ್ಕೂ ಕೂಡ ಮುಂದಾಗಿದೆ. ಯಾಕಂದ್ರೆ ಕೇಂದ್ರದಲ್ಲಿ ಇರ್ತಕ್ಕಂಥದ್ದು ಬಿಜೆಪಿಯ ಸರ್ಕಾರದ ವಿರುದ್ಧ ಅವರು ಆಕ್ರೋಶ ಹೊರ ಹಾಕೋದಕ್ಕೆ ರಾಜ್ಯದಲ್ಲಿ ಇರ್ತಕ್ಕಂಥ ಹಲವು ಬಿಜೆಪಿ ಕಚೇರಿಗಳು, ಪ್ರಮುಖವಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ರಾಜ್ಯ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕ್ಬೇಕು. ಬೆಂಗಳೂರಿನ ನಾಯಕರು, ರಾಜಕಾರಣಿಗಳೆಲ್ಲರೂ ತೆರಳಿ, ಅಂದ್ರೆ ಜನಪ್ರತಿನಿಧಿಗಳು ಯಾರಿದ್ದಾರೆ ಇವರೆಲ್ಲರೂ ಕೂಡ ಹೋಗಿ ಅಲ್ಲಿ ಮುತ್ತಿಗೆ ಹಾಕುವಂತ ಯತ್ನ ಕೂಡ ಮಾಡ್ಬೇಕು ಅನ್ನೋ ಒಂದಿಷ್ಟು ಚರ್ಚೆಗಳು ಕೂಡ ನಡೆದಿದ್ದು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ರೀತಿಯಾದ ಸಲಹೆಗಳು ಕೂಡ ಬಂದಿದ್ದು. ಆದ್ರೆ ಸದ್ಯದ ಮಟ್ಟಿಗೆ ಅದನ್ನ ಸ್ಟಾಪ್ ಮಾಡಿ ಕೇವಲ ಅಂದ್ರೆ ನಾಳೆ ಏನು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಇದೆ ಅದನ್ನ ಮಾತ್ರ ಹಮ್ಮಿಕೊಳ್ತಾರೆ. ಅಲ್ಲಿಂದ ರಾಜ್ಭವನ್ವರೆಗೂ ಕೂಡ ಕಾಲ್ನಡಿಗೆಯಲ್ಲಿ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ನಾಳೆ ಇವರ ಪ್ರತಿಭಟನೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಕಾಣುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರುತ್ತೆ. ಥ್ಯಾಂಕ್ ಯು ವಿವೇಕ್, ನಿಮ್ಮೆಲ್ಲ ಮಾಹಿತಿಗೆ.